ಸೌಂದರ್ಯೀಕರಣ ಮತ್ತು ಅಭಿವೃದ್ಧಿ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ. ಯಾಕಂತ ಹೇಳಿದರೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು. ಮನೆಗಳ ಮೇಲೆ ST ಲೈನ್ ಹೋಗಿದೆ, ಟೆರೆಸ್ನ ಮೇಲೆ LT ಲೈನ್ ಹೋಗಿದೆ, ಕಾಂಪೌಂಡ್ ಒಳಗಡೆ ಕಂಬಗಳಿದೆ. ಟೆಕ್ನಿಕಲ್ ಆಗಿ ಅದನ್ನು ಅವರಿಗೆ ತೆಗಿಲಿಕ್ಕೂ ಆಗೋದಿಲ್ಲ. ಆಗ ಹಿಟ್ಟು ಜನರಿಗೆ ಸಮಸ್ಯೆ ಕೂಡ ಇವತ್ತು ಆಗುವಂಥದ್ದು. ಮತ್ತು ನಗರ ಒಂದು ಸೌಂದರ್ಯೀಕರಣ ಕಾಣ್ತಾ ಇರಲಿಲ್ಲ. ಲೈನ್ಗಳು ಕಂಬಗಳ ಅಡ್ಡದಿಡ್ಡಿ ಎಲ್ಲ ಹೋಗಿ ಇದೀಗ ಅದನ್ನೆಲ್ಲ ತೆಗೆದು ಒಂದು ಮಾದರಿಯಾದ ಒಂದು ನಗರವನ್ನು ಪರಿವರ್ತನೆ ಮಾಡಲಿಕ್ಕೆ ಯೋಜನೆ ಅನುಷ್ಠಾನ ಸ್ಯಾಂಕ್ಷನ್ ಮಾಡಲಾಗಿದೆ. ಅದೇ ರೀತಿ ಇನ್ನು 30 ವರ್ಷ ಜಾಸ್ತಿ ಆದರೂ ಕೂಡ ಉಳ್ಳಾಲ ನಗರಕ್ಕೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಇವತ್ತು ವಿದ್ಯುತ್ ಶಕ್ತಿನ ಅಭಾವ ಉಂಟಾಗಬಾರ್ದು. ಅದು ಎಷ್ಟೇ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಬಿಲ್ಡಿಂಗ್ಸ್ ಬರಲಿ, ಎಷ್ಟೇ ಇವತ್ತು ಯೋಜನೆಗೆ ಬರಲಿ. ಅದಕ್ಕಾಗಿ ಇವತ್ತಿನ 32 KVಯನ್ನು 130 KV ಆಗಿ ಪರಿವರ್ತನೆ 110 KV ಆಗಿ ಪರಿವರ್ತನೆ ಮಾಡಲಿಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿ ಇದೀಗ ಟೆಂಡರ್ ಆಗಿದೆ. 96 ಕೋಟಿ ರೂಪಾಯಿ ಯೋಜನೆಯಲ್ಲಿ. ನಮ್ಮ ಕೋಟೆಪುರದಿಂದ ಉಳ್ಳಾಲಕ್ಕೆ ಸಂಪರ್ಕಿಸುವಂತಹ ಒಂದು ಐತಿಹಾಸಿಕ ಒಂದು ಸೇತುವೆ 252 ಕೋಟಿ ರೂಪಾಯಿ. ಈಗ ಅದಕ್ಕೆ ಎಲ್ಲ ಹಂತ ಕೂಡ ಅಪ್ರೂವ್ ಆಗಿ ಟೆಂಡರ್ ಕರೀಲಿಕ್ಕೆ ಇವತ್ತು ಸೂಚಿಸಲಾಗಿದೆ. ಇದು ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇದು ಮಂಗಳೂರು ನಗರಕ್ಕೆ ಕೂಡ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ವಾಹನ ಸಂಚಾರ ಇನ್ನು ಭಾಳಷ್ಟು ದಟ್ಟಣೆ ಕಡಿಮೆ ಆಗ್ತದೆ. ಒಂದು ತಾವು ಈಗಾಗಲೇ ಅವತ್ತು ಮಾಡಿದಂಥ ಯೋಜನೆ ನಮ್ಮ ಮಹಾಕಾಳಿ ಅಂಡರ್ಗ್ರೌಂಡ್ ಪಾಸಾಗಿ ಕೂಡ ಇದು ಉಳ್ಳಾಲ ಕೂಡ ಭಾಳ ಪ್ರಯೋಜನ ಆಗುವಂಥದ್ದು. ಈ ಒಂದು ಬ್ರಿಡ್ಜ್ ಆದರೆ ಆಲ್ಟರ್ನೇಟಿವ್ ರಸ್ತೆ ಮತ್ತು ಹೈವೇ ಬಿಟ್ಟು ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಸಂಪರ್ಕಿಸುವಂಥ ಇಷ್ಟು ದೊಡ್ಡ ಸೇತುವೆ ಎಲ್ಲಿಯೂ ಕೂಡ ಇಲ್ಲ. ಇದು 1.5 ಕಿಲೋಮೀಟರ್ನ ಉದ್ದಷ್ಟು ಎಷ್ಟು ಇದು ನೇತ್ರಾವತಿ ಬ್ರಿಡ್ಜ್ ಇದೆಯಾ ಅಷ್ಟೇ ಪ್ಯಾರಲ್ ಆಗಿ ಬರ್ತದೆ ಮತ್ತು ಸಮುದ್ರಕ್ಕೆ ಅಷ್ಟೇ ಹತ್ತಿರದಲ್ಲಿರ್ತದೆ. ಇದು ಬರೀ ಒಂದು ವಾಹನ ಸಂಚಾರ ಆಗುವಂಥ ಒಂದು ಸೇತುವೆ ಮಾತ್ರಲ್ಲ, ಇದು ಇಡೀ ಪ್ರವಾಸೋದ್ಯಮವನ್ನು ಇವತ್ತು ಆಕರ್ಷಿಸುವಂಥ ದೊಡ್ಡ ಮಟ್ಟದ ಬ್ರಿಡ್ಜ್ ಆಗಿದೆ. ನಾವು ವಿದೇಶದಲ್ಲಿ ಹೋದಾಗ ನಾವು ನೋಡಿದ್ದೇವೆ, ಬರೀ ಒಂದು ಬ್ರಿಡ್ಜಿನಿಂದಾಗಿ ಎಷ್ಟೋ ಇನ್ಕಮ್ ಇವತ್ತು ಆಗ್ತಾ ಇದೆ. ಅದರ ಕೆಳಗಡೆ ಇವತ್ತು ಸಂಪೂರ್ಣವಾಗಿ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಕೂಡ 30 ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ. ಅದನ್ನು ಮುಂದೆ ಅದರ ಅನುದಾನ ಬಿಡುಗಡೆ ಮಾಡ್ತೇನೆ. ಅಲ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಪಾರ್ಕ್ಸ್ ಮತ್ತು ಬೋಟ್ ಜಟ್ಟಿಗಳು ಮತ್ತು ಅಲ್ಲಿ ಬರುವಂಥ ದೀಪದಲ್ಲಿ ಕೂಡ ನೇರವಾಗಿ ಬ್ರಿಡ್ಜಿಂದ ಜನಸಾಮಾನ್ಯರಿಗೆ ಇಳಿದು ಹೋಗ್ಲಿಕ್ಕೆ, ಯಾಕಂದರೆ ನಾವೊಂದು ಸಿ ವ್ಯೂ ಬೇ ಮಾಡಿದ್ದೇವೆ ಈ ಬ್ರಿಡ್ಜಿನಲ್ಲಿ. ನೇರವಾಗಿ ಆ ದ್ವೀಪಕ್ಕೆ ಇಳಿಲಿಕ್ಕೆ ಸ್ಟೆಪ್ಸ್ ಕೂಡ ಮಾಡ್ತೇವೆ. ಬೋಟ್ ಸಂಚಾರ ಕೂಡ ಇವತ್ತು ಇದೆ. ಸೊ ಮುಂದಿನ ದಿನಗಳಲ್ಲಿ ಫ್ಯೂಚರ್ನಲ್ಲಿ ಯಾವ ರೀತಿ ಇದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗಲಿಕ್ಕೆ ಬೇಕಾಗುವಂತೆಲ್ಲ ಅಂಶಗಳನ್ನು ಅದು ಈಗ ನಾವು ಒಂದು ಪ್ಲ್ಯಾನ್ ಮಾಡಿ ಇಟ್ಟಿದ್ದೇವೆ. ಇದರ ಜೊತೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಪುನರ್ವಿಂಗನಾಡಂಥ ಕ್ಷೇತ್ರ ಕೆಲವು ಬಂಟ್ವಾಳದಿಂದ ಬಂದಿತ್ತು, ಕೆಲವು ಉಳ್ಳಾಲದಿಂದ ಕ್ಷೇತ್ರ ವ್ಯಾಪ್ತಿಯಾಗಿತ್ತು. ಅದಕ್ಕಾಗಿ ಬಹುಶಃ ಈಗ ನಾನು ನನಗೆ ತುಂಬೆ ಮತ್ತು ಮೇರಮಜಲ್ಕು ನನ್ನ ಕ್ಷೇತ್ರ ಆಗಿದೆ. ನಾವೇನಾದರೂ ಈ ಕಡೆ ತೊಕ್ಕೋಟಿಂದ ಹೋಗಿ ಮತ್ತೆ ಬರಬೇಕಾದ್ರೆ ಮೇಲ್ಕರ್ ಹೋಗಿ ಬಂಟ್ವಾಳ ಹೋಗಿ ಬಿಸಿರು ಹೋಗಿ ನಾವು ಹೀಗೆ ಬರಬೇಕು. ಅಥವಾ ನಾವೇನಾದರೂ ನಾನು ಫಸ್ಟ್ ತುಂಬಿ ಹೋಗಿ ಮತ್ತೆ ಕ್ಷೇತ್ರಕ್ಕೆ ಬರಬೇಕು, ಮತ್ತೆ ಸುತ್ತುವರೆದು ಬರಬೇಕು. ನನ್ನ ಕ್ಷೇತ್ರದವ್ರು ಏನಾದರೂ ಅಡ್ಡಾಡಿ ಈ ಕಡೆ ಹೋಗಬೇಕಾದ್ರೆ ಭಾಳ ಮುಡಿಪಿನಾಗಿ ಭಾಳ ಕಷ್ಟದ ಪರಿಸ್ಥಿತಿ. ಅದಕ್ಕೆ ಒಂದು ನಾವು ಹೊರೆಕಾಲದಿಂದ ಬ್ರಿಡ್ಜ್ ಮಾಡಿದ್ದೆವು. ಇದೀಗ ಅದೇ ರೀತಿಯ ಬ್ರಿಡ್ಜ್ ಓನ್ಲಿ 62 ಕೋಟಿ ರೂಪಾಯಲ್ಲಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಹಂತಕ್ಕೆ ಇವತ್ತು ಬಂದಿದೆ. ಅದು ನೇರವಾಗಿ ಸಚ್ಪದಿಂದ ತುಂಬೆಗೆ ಬಂದು ಜಾಯಿನ್ ಆಗ್ತದೆ. ಒಂದು ಕಡೆ ನನಗೆ ನೇತ್ರಾವತಿ ಎಂಟ್ರೆನ್ಸ್, ಇನ್ನೊಂದು ಗಡುವಿಗೆ ಈ ಎಂಟ್ರೆನ್ಸ್, ಈ ಬ್ರಿಡ್ಜ್ ಇದೊಂದು ಚೌಕಟ್ಟು ನಿಲ್ಲುವಂಥ ವಿಚಾರ ಕೂಡ ಇವತ್ತು ಆಗಿರುವಂಥದ್ದು. ಇದೆಲ್ಲ ಕೂಡ ನಾನು ಶಾಸಕನಾಗಿ ಸ್ಪೀಕರ್ ತಕ್ಷಣವೇ 6-8 ತಿಂಗಳಲ್ಲಿ ಇದಕ್ಕೆ ಅಪ್ರೂವ್ ಮಾಡಿದಂಥ ಕೆಲಸ ಕಾರ್ಯಗಳು ಈಗ ಅದು ಒಂದು ಫೈನಲ್ ಹಂತಕ್ಕೆ ಬಂದು ಸಂಪಾದಿಸುವ. ಇನ್ನು ಮುಂದೆ ಏನಾಗಬೇಕು ಅದಕ್ಕೆಲ್ಲ ಯೋಜನೆ ನಾನು ಈಗಾಗಲೇ
ಪ್ರಪೋಸಲ್ ತಯಾರು ಮಾಡಿದ್ದೇನೆ. ಅದು ಈಗಾದರೆ ಕೆಲವು ಸಮಯ ನಂತರ ಖಂಡಿತವಾಗಿ ಅದು ಆಗ್ತದೆ. ಅದು ಆದರೆ ಬಹುಶಃ ನಮ್ಮ ಈ ಊರ ಅಭಿವೃದ್ಧಿ ಮತ್ತು ಡೆವಲಪ್ಮೆಂಟ್ ಬಹುಶಃ ಎಲ್ಲ ನಗರಕ್ಕಿಂತ ಮತ್ತು ಎಲ್ಲ ಕ್ಷೇತ್ರಕ್ಕಿಂತಲೂ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ ಮತ್ತು ಜನರಿಗೆ ಪ್ರಯೋಜನ ಆಗುವ ದೊಡ್ಡ ಮಟ್ಟ 2 ಯೋಜನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ KPTCL ಮುಖಾಂತರ ಮಾಡಿಸುವಂಥದ್ದು. ಇಲ್ಲ ಈಗ ಅವರಿಗೆ ಅದರಲ್ಲಿ ಒಂದು ಭಾಗ ಮತ್ತು ಅದರಲ್ಲಿ ಅಲ್ಲ, ಎಡಿಷನಲ್ 60 ಕೋಟಿ ಮಂಗಳೂರು ನಗರ ಕೂಡ ನಾನು ಮಾಡಿದ್ದೇನೆ. 60 crores ಅದಲ್ಲ, ಈ 180 ಬಿಟ್ಟು ಪ್ಲಸ್ 62 crores ಅದು ಮಂಗಳೂರು ಒಂದು ಭಾಗ ಬರ್ತದೆ. ಅದರಲ್ಲಿ ಅದನ್ನು ಕರೆಕ್ಟಾಗಿ ತೆಗೆಸ್ಕೊಡ್ತೇನೆ ನಾನು. ಸೊ ಇಟ್ಸ್ 2 ಪ್ಯಾಕೇಜ್. 186 ಬರ್ತದೆ GST ಅದೆಲ್ಲ ಆಗುವಾಗ. ಇದು 60 ಪ್ಲಸ್ 60 crores ಮಂಗಳೂರು ಸಿಟಿ. ಇದು ಉಳ್ಳಾಲ ಮಾತ್ರ. ಯಾವುದು 180 ಉಳ್ಳಾಲ ಓನ್ಲಿ ಫಾರ್ ದಿ ಉಳ್ಳಾಲ ಟೌನ್. ಸರ್ 60 crores ಇದು ಮಂಗಳೂರು ನಗರಕ್ಕೆ ಟೆಂಡರ್ ಆಗಿದೆ. ಆಗಿದೆ ಜೊತೆಯಲ್ಲಿ ಆಗಿದೆ. ಡೆವಲಪ್ಮೆಂಟ್ ಇದೆಲ್ಲ ಹೇಳಿ, ಆದರೆ ನಿಮ್ಮ ಕ್ಷೇತ್ರದಲ್ಲಿ ಈ ಕಿತ್ತೋದು ಎಲ್ಲಿ ಹೋಗಿದೆ? ಇದು ಯಾವುದು ಸರಿ ಇಲ್ಲ, ಅದರಲ್ಲಿ ಹೋಗ್ಲಿಕ್ಕೆ ಎಲ್ಲಿಂದ? ಉಡುಪಿಯಿಂದ ಆಲ್ರೆಡಿ ಟೆಂಡರ್ ಅಲ್ಲ, ಆಲ್ರೆಡಿ ಕೆಲಸ ನೋಡಿ, ಕೆಲಸ ಸ್ಟಾರ್ಟ್ ಮಾಡೋ ಪ್ರೊಟೆಸ್ಟ್ ಮಾಡ್ತಾರೆ. ಅದು ರಸ್ತೆ ನಾವು ನವೋದಯ ಸ್ಕೂಲ್ ತನಕ ಆಗಿತ್ತು. ನವೋದಯ ಸ್ಕೂಲಿಂದ ಬಾರ್ಡರ್ವರೆಗೆ 3.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಶಂಕುಸ್ಥಾಪನೆ ಕೆಲಸ ಪ್ರಾರಂಭ ಮಾಡಿ ಎಲ್ಲಿ ಮೋರಿ ಬೇಕು, ಎಲ್ಲಿ ಅದು ಕೆಲಸ ನಡೀತಾ ಇದೆ. ನೀವು ಒಂದು ರೌಂಡ್ ಹೋಗಿ ಬಂದು ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಡ್ರೈನ್ ಎಲ್ಲಿ ಬೇಕು, ಮೋರಿ ಎಲ್ಲಿ ಬೇಕಂತೇಳಿ ಕೆಲಸ ನಡೀತು. 15 ದಿವಸ ಆಯಿತು. 15 ದಿವಸ ಕೆಲಸ ನಡೀತಾ ಇದೆ. ಕೆಲವರಿಗೆ ಅದರ ABC ವಿಷಯವನ್ನೇ ಗೊತ್ತಿರೋದಿಲ್ಲ. ಈ ಕೆಲಸ ಮಾಡುವಾಗ ಒಂದು ಮಾಧ್ಯಮದಲ್ಲಿ ಒಂದು ಪ್ರಚಾರ ಬರಬೇಕಂತೇಳಿ ಬಂದು ನಿಲ್ತಾರೆ. ಇದರಲ್ಲಿ ಅಲ್ಲಿಯ ತನಕ ಕೆಲಸ ಮಾಡೋ ತನಕ ಅವ್ರು ಏನು ಕೂಡ ಸಬ್ಜೆಕ್ಟ್ ಏನಾಗ್ತದೆ ಗೊತ್ತಿರೋದಿಲ್ಲ. ನೀವು ಅಲ್ಲಿ ಹೋಗಿ ನೋಡಿ ಬನ್ನಿ. ಆ ಒಂದು ಕ್ಷೇತ್ರ ಆ ಬಾರ್ಡರ್ ತನಕ ಕೂಡ ಬರೀ ಡಾಮರೀಕರಣ ಮಾಡಿಕೊಂಡು ಹೋಗುವುದಲ್ಲ, ನೀರು ಕರೆಕ್ಟ್ ಫ್ಲೋ ಆಗಬೇಕು, ಮೋರಿ ಕರೆಕ್ಟ್ ಸಿಗಬೇಕು ಅಂತ ಎಲ್ಲ ಕೆಲಸ. ಮತ್ತೆ ಎಲ್ಲಿ ಕೆಲ ಹೈಟಲ್ಲಿ ಇರ್ತದೆ ಅದನ್ನೆಲ್ಲ ಲೆವೆಲ್ ಮಾಡಿಕೊಂಡು ಕೆಲಸ ಇವತ್ತು ನಡೀತಾ ಇದೆ. ಎಲ್ಲ ಆದಷ್ಟು ಬೇಗ ಮುಗಿತದೆ. ಇದಕ್ಕೆ ನಮಗೇನು ನೋಡಿ, ಈ ಕೆಲಸ ಸ್ಟಾರ್ಟ್ ಆದ ನಂತರ ಕೆಲಸ ಚೆನ್ನಾಗಿ ಆಗಬೇಕು. ಇದಕ್ಕೆ ಅದು ನಮ್ಮ ಉತ್ತಮವಾದ ಗುತ್ತಿಗೆದಾರ ಊರವರದನ್ನು ಟೆಂಡರ್ ಮುಖಾಂತರ ತಗೊಂಡಿದ್ದಾರೆ. ನಾನೇ ಹೋಗಿ ಅದಕ್ಕೆ ಶಂಕುಸ್ಥಾಪನೆ ನವೋದಯ ಸ್ಕೂಲ್ ಮುಂದೆ ಅದನ್ನು ಮಾಡಿದ್ದೇನೆ. ಆ ಊರವರೆಲ್ಲ ಸಂತೋಷದಿದ್ದಾರೆ. ಮೊನ್ನೆ ನಾವು ಕೂಡ ಇನ್ಸ್ಪೆಕ್ಷನ್ ಕೂಡ ನಾವು ಇವತ್ತು ಮಾಡಿ ಬಂದಿದ್ದೇನೆ. ಸೊ ಊರವರ ಜವಾಬ್ದಾರಿಯನ್ನು ಕೆಲಸ ಆಗುವಾಗ ಕೆಲಸ ಮಾಡೋರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅದರಲ್ಲಿ ಹೆಚ್ಚು ಕಮ್ಮಿಯನ್ನು ಗೊತ್ತಾದರೆ ಇಂಜಿನಿಯರ್ ಮತ್ತು ನಮ್ಮ ಗಮನಕ್ಕೆ ತರಬೇಕು ಅಂತ ಸೂಚಿಸ್ತೇವೆ. ಇದು ಅಂಡರ್ಗ್ರೌಂಡ್ ಕೇಬಲಿಂಗ್ ಏನು ಟೈಮ್ ಪೀರಿಯಡ್ ಎಷ್ಟು ಇದೆ? ಮೇ ಬಿ 2 years. ಕೆಲವು ಚರ್ಚೆಗಳು ಜಟಾಪಟಿಗಳು ನಡೆದಿದೆ. KM ಶಿವಲಿಂಗೇಗೌಡರ ಸ್ಟೇಟ್ಮೆಂಟ್ ಅವರ ನೋಡಿ, ಅದು ಸದನ ಒಂದು ಕುಟುಂಬ ರೀತಿಯಲ್ಲಿ ಇಂಥ ಚರ್ಚೆಗಳು ಹಿಂದಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಕೂಡ ಆಗಿದೆ ಇದರಲ್ಲಿ. ಮತ್ತು ಆಗ ಆತ್ಮೀಯತೆಯಿಂದಲೂ ಕೂಡ ಇವತ್ತು ಇದ್ದಾರೆ. ಅವರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಪ್ರೀತಿಯಿಂದ ಮಾತು ಆ ಕಡೆ ಈ ಕಡೆ ಆಗುವ ಸಂದರ್ಭದಲ್ಲಿ ಇಡೀ ಸದನವೇ ಇವತ್ತು ಅದನ್ನು ಒಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ತಮ್ಮೊಂದು ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಚರ್ಚೆ ರೀತಿಯಲ್ಲಿ ಅದು ಅದೇ ಯಾವ ಒಂದು ಸಂದರ್ಭದಲ್ಲಿ ಕೂಡ ಅದನ್ನ ಹೇಳಿದ್ದು. ಅವ್ರು ಮಾತಾಡಿ ಬಂದ ನಂತರ ಇವರು ಇಬ್ಬರು ಕೂಡ ಅಲ್ಲಿ ಕೂತು ಎಲ್ಲರೂ ಕೂಡ ಜೊತೆ ಮಾತಾಡಿದ್ದಾರೆ. ಎಲ್ಲಿ ಮಾತಾಡಿದಂತ ಬಂದು ಮುಂದೆ ಕೂತ್ಕೊಂಡಾಗ ಆಡಳಿತ ಪಕ್ಷದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮಾಡಿ ಅವರು ಮತ್ತು ಶಿವಲಿಂಗೇಗೌಡರು ಪ್ರತಿಭೆ ಕೂತ್ಕೊಂಡು ತಮಾಷೆ ಮಾಡ್ತಾ ಇದ್ರು. ನಾನು ಕೂಡ ನೋಡಿದ್ದೇನೆ. ಯಾವಾಗ ಊಟಕ್ಕೆ ಬಂದಾಗಿದ್ದು ಮಾಧ್ಯಮದ ರೀತಿ ಬಂದಿದೆ, ಅದರ ನಂತರ ಅದನ್ನು ಪ್ರಸ್ತಾಪ ಮಾಡಿದರು ಇದಕ್ಕೆ. ಸೊ ಅದು ಸರಿಯಲ್ಲ ಅಂತ ನಾವು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇದಕ್ಕೆ ನಾನು ಕೂಡ ಹೇಳಿದ್ದೇನೆ ಈ ರೀತಿ. ಯಾಕೆಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಇಮೋಷನಲ್ ರಿಯಾಕ್ಷನ್ ಕೊಡುವಾಗ ಇವರು ಹೇಳಿದ್ದಕ್ಕೆ ಅವರಲ್ಲಿ ಕೌಂಟ್ರ್ ಕೊಡ್ತಾ
ಇದ್ದರು ಇದಕ್ಕೆ. ಇಮೋಷನಲ್ ರಿಯಾಕ್ಷನ್ಸ್ ಅನ್ನು ಬಂದು ಬಿಡ್ತದೆ, ಅದನ್ನು ಬಗೆಹರಿಸಿಕೊಂಡು ಹೋಗೋದೇ ಸದನದ ನಮ್ಮ ಒಂದು ಸಂಸ್ಕೃತಿ. ಇಂಥ ಚರ್ಚೆಗಳು ಇಂಥ ಹೇಳಿ ಕೆಲವೊಮ್ಮೆ ಬಲ ಜಟಾಪಟಿ ಜೋರು ಆಗ್ತದೆ. ಜೋರಾದ ತಕ್ಷಣ ಮತ್ತೆ ಅದನ್ನು ಸದಸ್ಯ ದಾರಿಗೆ ತಂದು ಜೊತೆಯಲ್ಲಿ ಅದನ್ನು ಮರೆತು ಒಟ್ಟಿಗೆ ಹೋಗುವಂಥದ್ದು, ಅದು ಸದನದ ಒಂದು ಸಂಸ್ಕೃತಿ ಆಗಿದೆ. ಆ ಕೆಲಸ ಕೂಡ ಮತ್ತೆ ಒಟ್ಟಿಗೆ ಹೋಗಿದ್ದಾರೆ, ಚರ್ಚೆ ಇವತ್ತು ನಡೆದಿದೆ. ನಾನು ಹೇಳುವಂಥದ್ದು ಹೇಳಿ ಏನು ಪ್ರಶ್ನೆ? ಹೇಗೆ ನಡ್ಕೋಬೇಕು ಪ್ರತಿಯೊಂದರ ನಿಯಮಾವಳಿಗಳ ಬಗ್ಗೆ ಒಂದು ಅವರಿಗೆ ಸೆಷನ್ಸ್ ಅನ್ನು ಕೊಟ್ಟಿದ್ದೀವಿ. ಅದರ ನಂತರ ಕೂಡ ಈ ತರ ಅಶಿಸ್ತು ಈ ತರದ ವರ್ಡ್ಗಳನ್ನು ಯೂಸ್ ಮಾಡೋದು ಎಷ್ಟು ಸರಿ? ನೀವೇನಾದ್ರೂ ಅವ್ರ ಮೇಲೆ ಕ್ರಮ ನೋಡಿ, 224 ಶಾಸಕರಿಗೆ ಕೆಲವೊಂದು ಶಾಸಕರ ಮಾತ್ರ ವರ್ತನೆ ಈ ರೀತಿ ಅಲ್ಲದೆ ಬೇರೆ ಯಾವ ಶಾಸಕ ಕೂಡ ಈ ರೀತಿ ವರ್ತನೆ ಇರುವುದಿಲ್ಲ. ಹ್ಯಾಬಿಚುವಲ್ ಅಫೆಂಡರ್ಸ್ ಮಾಡಿದವರೇ ಮಾಡುವಂಥ ಮತ್ತು ಸದನ ನಡೆಸೋದು ಅದು ಬರೀ ಸಭಾಧ್ಯಕ್ಷರ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲರ ಜವಾಬ್ದಾರಿ ಆಗಿದೆ, ಎಲ್ಲ ಸದಸ್ಯರ ಜವಾಬ್ದಾರಿ ಆಗಿದೆ. ಇವು ಸಣ್ಣ ಮಕ್ಕಳ ಇವರು ಸ್ವಯಂ ಪ್ರೇರಿತವಾಗಿ ಆತ್ಮಲೋಕನ ಮಾಡಬೇಕಲ್ಲ. ಜನ ನಮ್ಮ ವೀಕ್ಷಿಸ್ತಿದ್ದಾರೆ, ಜನ ನಮ್ಮನ್ನು ನೋಡ್ತಿದ್ದಾರೆ. ನಾವು ಅದೇ ನಮ್ಮ ಶಾಸಕರೆಲ್ಲ ಗೌರವನ ಉಳಿಸಬೇಕು, ಅದೇ ರೀತಿ ನಾವು ಭಾಗವಹಿಸಬೇಕು, ಅದೇ ರೀತಿ ನಾವು ಚರ್ಚೆ ಮಾಡಬೇಕು, ಆ ರೀತಿಯ ಪದವನ್ನು ಉಪಯೋಗ ಮಾಡಬೇಕಂತೇಳಿ ಸ್ವಯಂ ಪ್ರೇರಿತ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು. ಸೊ ಸದನ ನಡೆಸೋದು ಒಂದು ಸಂವರ್ಧಿತವಾಗಿ ನಡೆಸೋದು ಬರೀ ಸಭಾಧ್ಯಕ್ಷನ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಇಡೀ ಸದನದ ಜವಾಬ್ದಾರಿ. ಅಜೆಂಡಾ ಫಿಕ್ಸ್ ಮಾಡಿದ ನಾವು ಸೊ ಮ್ಯಾಕ್ಸಿಮಮ್ ಒಬ್ಬ ಸಭಾ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ರೀತಿ ಎಲ್ಲ ಪ್ರಯತ್ನಗಳು, ಎಲ್ಲ ಶಿಕ್ಷೆಗಳು ಮತ್ತು ಎಲ್ಲ ಅದೇನು ವಾರ್ನಿಂಗ್ ಕೊಡುವಂಥದ್ದು ಎಲ್ಲ ಕೂಡ ಆಗಿಂದಾಗೆ ಮಾಡಿದ್ದೇವೆ. ಮತ್ತೆ ಕೂಡ ಅದನ್ನು ನಾನು ಹೇಳಿದಲ್ಲ ನೋಡಿ, ನಮ್ಮ ನೋಡಿ ನಾನು ಹೇಳಿದ್ದೇನಲ್ಲ, ಇಷ್ಟು ಇಡೀ ದಿವಸದ ಘಟನೆಯಲ್ಲಿ ಯಾವಾಗಲೂ ಕೂಡ ಅವ್ರು ಹಾಗೆ ಮಾಡೋದಿಲ್ಲ. ಒಂದು 10 ನಿಮಿಷ ಆ ರೀತಿ ಅಷ್ಟೇ ಆಗಿದೆ, ಬೇರೆ ಟೈಮ್ ಅವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅದೆಲ್ಲ ಕ್ರೋಢೀಕರಿಸಿಕೊಂಡು ನಾವು ಇದನ್ನು ಸದನ ಕುಟುಂಬ ಅಂತ ಎನಿಸಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ಇನ್ನು ಮುಂದೆ ಈ ರೀತಿ ಹೋಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು. ಮತ್ತು ಕೆಲವೊಂದು ನಿಯಮಗಳು ಕೂಡ ಮುಂದೆ ಅದು ಆಲೋಚನೆ. ಈಗ ಬಾವಿಗೆ ಬಂದಾಗ ಹೇಗೆ ಪ್ರತಿಭಟನೆ ಮಾಡಬೇಕಂತ ಒಂದು ಸಿಸ್ಟಮ್ ಇಲ್ಲ. ಕೆಲವರು ಡೀಸೆಂಟ್ ವೇಯಲ್ಲಿ ಮಾಡ್ತಾರೆ, ಕೆಲವರದನ್ನು ತಪ್ಪಿ ಹೊತ್ತು ಮಾಡ್ತಾರೆ, ಕೆಲವು ನಿಂತಲ್ಲಿಯೇ ಸೈಲೆಂಟ್ ಆಗಿರ್ತಾರೆ, ಕೆಲವು ನಿಂತಲ್ಲಿಯೇ ನಮಗೆ ಮಾತಾಡ್ತಾರೆ, ಕೆಲವರಲ್ಲಿ ಡ್ಯಾನ್ಸ್ ಕೂಡ. ಸೊ ಸ್ಪಷ್ಟವಾಗಿ ಅದನ್ನೆಲ್ಲ ನಮಗೆ ಚರ್ಚೆ ಮಾಡಿದ್ದೇನೆ. ಅದಕ್ಕೊಂದು ಯಾವ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಚೌಕಟ್ಟು ನಮಗೆ ಮಾಡ್ಬೋದಂತೆ. ಅದು ಎಲ್ಲವೂ ಕೂಡ ಕಾನೂನಿಂದ, ಎಲ್ಲವೂ ಕೂಡ ನಿಯಮದಿಂದ, ಎಲ್ಲವೂ ಕೂಡ ಬೈ ಫೋರ್ಸ್ ಮಾಡುವಂತಹ ಅದು ಏನು ವಿಚಾರಕ್ಕೆ ಇವರೆಲ್ಲವೂ ಕೂಡ ಸತ್ಪ್ರಜೆಗಳು, ಏನು ಔಟ್ ಆಫ್ ದಿ ನಮ್ಮ ಹೊರಗೆ ಆಗಲ್ಲ. ಅವ್ರು ರೆಸ್ಪಾನ್ಸಿಬಲ್ ಪರ್ಸನ್ಸ್ ಬರುವವರು ಎಲ್ಲ ಸತ್ಪ್ರಜೆಗಳು, ಕಾನೂನು ಮತ್ತು ನಿಯಮಗಳನ್ನು ತಿಳ್ಕೊಂಡವ್ರೆ, ಸಮಾಜದಲ್ಲಿರುವಂಥ ಆಗುಹೋಗುಗಳನ್ನು ಇಂಥ ಗಾಡಿ ತಿದ್ದುವವರೇ ಅಲ್ಲಿಗೆ ಬರುವವರು. ಸಮಾಜದಲ್ಲಿ ಅವರ ಕ್ಷೇತ್ರದಲ್ಲಿ ಜನರನ್ನು ತಿದ್ದುವವರು ಅಲ್ಲಿ ಬಂದ ಅವರು ಅದನ್ನು ಆತ್ಮಲೋಕನ ಮಾಡಿಕೊಳ್ಬೇಕಾದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಅವರಿಗೆ ಶಿಸ್ತು ತರುವಂಥ ಕೆಲಸವನ್ನು ಮಾಡಬೇಕು. ಕೆಲವೊಮ್ಮೆ ಅನುಭವದ ಕೊರತೆ ಇರ್ಬೋದು, ಕೆಲವೊಮ್ಮೆ ಮೆಚುರಿಟಿ ಇರ್ಬೋದು, ಎಲ್ಲ ಕೂಡ ಸ್ವಲ್ಪ ದಿವಸ ಆಗುವಾಗ ಅವರು ಅದನ್ನು ಮೈಗೂಡಿಸಿಕೊಳ್ತಾರೆ ನನಗೆ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಏನಾಗಿದೆ, ನಮ್ಮ ನನಗೆ ಕರಾವಳಿಯ ಶಾಸಕರ ಹಿಂದೆ ಅದು ಭಾಳಷ್ಟು ಹಿರಿಯರಿದೆ, ನಮಗೆಲ್ಲ ಕೂಡ ಗೊತ್ತಿದೆ. ನನ್ನ ತಂದೆ ಕೂಡ ಶಾಸಕರಾಗಿದ್ದರು, ಆ ಕಾಲದಲ್ಲಿ ಭಾಳಷ್ಟು ಹಿರಿಯರಿದ್ದರು. ಈಗ ಕೂಡ ಅವ್ರಿಗೆ ಕರಾವಳಿಯ ಶಾಸಕರನ್ನು ವಿಶೇಷವಾದ ಗೌರವ ಎಲ್ಲ ರೀತಿಯಿಂದಲೂ, ಕ್ರಿಯಾಶೀಲರಾಗಿರಲಿ, ಕೆಲಸ ಮಾಡುವುದಾಗಿರಲಿ, ಅಥವಾ ಸಚ್ಚಾರಿತೆ ಇರಲಿ, ಸರಳತೆಗಿರಲಿ, ಸಾಮಾಜಿಕವಾಗಿ ನ್ಯಾಯ ಕೊಡೋದ್ರಲ್ಲಿ ನಮ್ಮ ಶಾಸಕ ವಿಶೇಷವಾದ ಗೌರವ ಇವತ್ತಿದೆ, ವಿಶೇಷ ಉತ್ತಮವಾದ ಮಾತುಗಳನ್ನು ಇವತ್ತಿರ್ತದೆ. ಸೊ ಅಂಥ ಒಂದು ವಿಶೇಷ ಕರಾವಳಿ ಜಿಲ್ಲೆಯ ಪ್ರತಿನಿಧಿ ಇರುವಾಗ ಇವತ್ತು ನಾವು ಕೋತಿಗೊಲ್ಲು ಬೇರೆ ಬೇರೆ ಪ್ರಾಣಿಗಳ ಹೆಸರು ನಮ್ಮ ಜಿಲ್ಲೆಯ ಶಾಸಕ ಕರೆಯುವಾಗ ನಮಗೆಲ್ಲರಿಗೂ ಅದೊಂದು ನೋವಿದೆ. ನಮ್ಮ ಶಾಸಕರು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಹಿರಿಯರಿಗೆ ಮತ್ತು ಕ್ಷೇತ್ರ ಅಗೌರವ ಬರುವಂಥ ಯಾವುದೇ ಒಂದು ವ್ಯಕ್ತಿತ್ವನಲ್ಲಿ ರೂಪಿಸಬಾರ್ದು. ಇನ್ನೊಬ್ಬರಿಂದ ನಾವು ಈ ರೀತಿ ಕರೆಸ್ಕೊಳ್ಪಡೋದು ಅವರು ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ಅಗೌರವ ತಂದಂಥ ಮತ್ತು ನಮಗೊಂದು ಬೇಜಾರಾಗುವಂಥ ವಿಚಾರ, ಒಂದು ನೋವುಂಟು ಮಾಡುವ ವಿಚಾರ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂದು ಸರಿ ಆಗ್ತದೆ, ಸರಿಪಡಿಸ್ತಾರೆ ಅಂತ ವಿಶ್ವಾಸ ಕೂಡ ನನಗಿದೆ. ಅದು ವಿಚಾರ ನಾನು ಅವ್ರಿಗೆ ಕೂಡ ತಿಳಿಸ್ತೇನೆ. ಒಂದು ಹಂತದಲ್ಲಿ ಸಿಎಂ ಅವರೇ ಈ ನೀವು ಅಧಿವೇಶನ ನಡೆಸುವುದು ಸರಿಯಲ್ಲ ಅಂತ ಸ್ಪೀಕರ್ ಅವರನ್ನೇ ತರಾಟೆಗೆ ತೆಗೆದು ಈ ಬಗ್ಗೆ ನೋಡಿ, ತರಾಟೆಗೆ ಏನು ಕೂಡ ತೆಕ್ಕೊಳ್ಳಿಲ್ಲ. ಪ್ರತಿಪಕ್ಷದವರ ಮಾತಿಗೆ ಅಡ್ಡಿಪಡಿಸುವಾಗ ಅವರು ಸ್ವಾಭಾವಿಕ ಹೇಳ್ತಾರೆ ಈ ರೀತಿಯವರು ನಡೆಯುವುದು
ಸರಿಯಲ್ಲ ಅಂತೇಳಿ. ಆದರೆ ನನಗೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದೇ ನನ್ನ ಜವಾಬ್ದಾರಿ. ಅವರ ವಿಚಾರ ಹೇಳ್ತಾರೆ, ಇವರ ವಿಚಾರಗಳನ್ನು ಹೇಳ್ತಾರೆ, ಎಲ್ಲರಿಗೂ ಕೂಡಿದ ಮುಂದೆ ತಗೊಂಡು ಆ ಕೆಲಸ ಅಲ್ಲಿ ಮಾಡಿದ್ದೇವೆ. ಸೊ ಅವರವರ ಅಭಿಪ್ರಾಯವನ್ನು ಹೇಳೋದು ಅದು ತರಾಟೆ ಅಂತ ಅಲ್ಲ. ಯಾವ ರೀತಿ ಅವರು ಹೇಳಿಲ್ಲ, ಇವರು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ಅದನ್ನು ಸರಿಪಡಿಸ್ಕೊಳ್ಳೋ ವಿಚಾರ ಆಗಿದೆ, ಮಾತಾಡ್ತೇವೆ. ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದದ್ದೇ, ಇದೇನು ಈ ಸಲ ಮಾತ್ರ ಅಂತಲ್ಲ. ಹಿಂದಿನ ಎಲ್ಲ ವರ್ಷಗಳು ಕೂಡ ನೀವು ಪುಸ್ತಕ ತೆಗೆದು ನೋಡುವಾಗ ಇದೆಲ್ಲವೂ ಕೂಡ ಇಂಥ ಹಲವಾರು ಘಟನೆ ನಡೆದಿದೆ. ಅದು ನಡಿಬಾರ್ದು, ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಶಿಸ್ತಿಗೆ ಒಳಪಡಿಸಬೇಕಂತ ಹೇಳಲಿಕ್ಕೆ ನಾನು ಬಯಸುವಂತ. ಆಮೇಲೆ ಇದು ಇನ್ನೊಂದು ಡಿಸ್ಕಷನ್ ಆಗಿದ್ದು ಈ ಅಡ್ವರ್ಟೈಸ್ಮೆಂಟ್ ಪಂಚಾಯತ್ ರಾಜ್ ಇದರಿಂದ MNREGA ಮತ್ತೆ ಇದರದ್ದು ಬಂದಾಗ ಅದೊಂದು ಡಿಸ್ಕಷನ್ ಆಯ್ತು. ಯಾಕಂದ್ರೆ ಒಂದು ಸರ್ಕಾರ ಒಂದು ಸರ್ಕಾರಿ ಸಂಸ್ಥೆ ಇನ್ನೊಂದು ಸೆಂಟ್ರಲ್ಗೆ ಇದು ಅದು ಏನು ಅದನ್ನ ಎನ್ಕ್ವೈರಿ ಮಾಡಿದೆ. ಯಾಕಂದ್ರೆ ನಿನ್ನೆ ಒಂದು ಬಂತು ಆ ರೀತಿಯಿಂದ ಇದು ಮಾಡಿ ಈಗ ಇದನ್ನ ಏನು ಯಾವ ರೀತಿಯಿಂದ, ಯಾಕಂದ್ರೆ ಸರ್ಕಾರದ ಹಣ ಇಂಥ ಇದಕ್ಕೆ ಹೋಗೋದ್ರಿಂದ ಏನು ಅದನ್ನ ಡಿಸಿಷನ್ ಏನು ಬರಲಿಲ್ಲ. ನೀವು ಆ ಡಿಸ್ಕಷನ್ ಆಯ್ತು, ಅದ್ರಲ್ಲಿ ಏನು ನೀವೇನು ಕ್ರಮ ತಗೊಂಡಿದ್ದೀರಾ ಇದ್ರ ಬಗ್ಗೆ? ನೋಡಿ, ಇದು ಸರ್ಕಾರ ಮತ್ತು ಪ್ರತಿಪಕ್ಷದ ವಿಚಾರ. ಇದು ನಮ್ಮ ಸಭಾಧ್ಯಕ್ಷರು ಯಾವುದೇ ಇದ್ರ ಪಾತ್ರ ಇಲ್ಲ. ಅದು ಅವ್ರಿಗೆ ಬಿಟ್ಟೊಂದು ವಿಚಾರ. ಅವರು ಆಗ್ತಾರೆ, ಇವರು ಪ್ರತಿಭಾ ಹೇಳ್ತಾರೆ, ಉತ್ತರ ಕೊಡ್ತಾರೆ, ಚರ್ಚೆ ಮಾಡ್ತಾರೆ. ನಾನು ಅದನ್ನು ಇವರು ಚರ್ಚೆ ಮಾಡಲಿಕ್ಕೆ ಸರಿಯಾದ ವಾತಾವರಣ ನಿರ್ಮಾಣ ಮಾಡುವುದೇ ಅದು ನನ್ನ ಜವಾಬ್ದಾರಿ, ಅಲ್ಲದೆ ಅದು ಅವ್ರವ್ರ ಚರ್ಚೆ ಆಗಿದೆ. ಸರ್ಕಾರದ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ನೋಡಿ, ನೀವು ಸದನ ಇದು ಮಾಡ್ಬೇಕಾದ್ರೆ ಈ ಸರ್ಕಾರದ ಹಣ ಹಿಂಗೆ ಜನರ ಹಣ ಹಿಂಗೆ ಇದು ಮಾಡೋದ್ರಿಂದ ನಿಮ್ಮ ಇದಕ್ಕೆ ಬಳಸೋದು ಅದು ಸರಿ. ಇದು ನೀವಲ್ಲ, ಇದನ್ನು ನೀವು ಸರ್ಕಾರ ಹತ್ರ ಕೇಳಬೇಕು. ನಾನು ಸಭಾಧ್ಯಕ್ಷ ಕೇಳುವಂತ ವಿಚಾರ ಅಲ್ಲಿ ಡಿಸ್ಕಷನ್ ಆಗಿದ್ದು, ಡಿಸ್ಕಷನ್ ಮಾಡ್ತಾರೆ. ಈಗ ಅವ್ರಿಗೆ ಬಿಟ್ಟಂತ ವಿಚಾರ ಅಲ್ಲ. ಸರ್ಕಾರ ಅದನ್ನು ಮಾಡಿದೆ, ಅದು ಅವ್ರ ಹತ್ರ ಕೇಳಿ ಅದಕ್ಕೆ ಉತ್ತರ ಇರ್ಬೋದು. ಯಾರ್ಯಾರ ಕಾಲದಲ್ಲಿ ಏನೇನು ಹಾಕಿದ್ದಾರೆ ಅಂತೇಳಿ ಅವರು ಕೂಡ ಉತ್ತರ ಇರ್ಬೋದು. ಅಥವಾ ಪ್ರತಿಪಕ್ಷದವರು ಬಹುಶಃ ಇದಕ್ಕೆ ಕ್ವಶನ್ ಕೇಳಿರ್ಬೋದು. ಅವರವ್ರಿಗೆ ಆಡಳಿತ ಸರ್ಕಾರಕ್ಕೆ ಮತ್ತು ಪ್ರತಿಪಕ್ಷ ಬಿಟ್ಟಂತ ವಿಚಾರ. ಈಗ ನಾನು ಆಡಳಿತ ಪಕ್ಷದಲ್ಲೂ ಇಲ್ಲ, ನಾನು ಪ್ರತಿಪಕ್ಷದಲ್ಲಿ ಕೂಡ ನಾನಿಲ್ಲ. ಆದರೆ ಸದನ ನಡೆಯುವಾಗ ಪ್ರತಿಪಕ್ಷ ಮಿತ್ರನಾಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಅದು ನನ್ನ ಜವಾಬ್ದಾರಿ. ಈಗ ಅದು ಜಾಹೀರಾತಿನ ಬಗ್ಗೆ, ಈ ಕಾಂಗ್ರೆಸ್ನ ಜಾಹೀರಾತಿನ ಬಗ್ಗೆ ಬಿಜೆಪಿ ಜಾಹೀರಾತಿನ ಬಗ್ಗೆ ಕಾಂಗ್ರೆಸ್ನವರು ಇದು ಮಾಡ್ತಾ ಇದ್ದಾರೆ. ಈಗ BK ಪ್ರಸಾದ್ ಹೇಳಿದ್ದಾರೆ, ಈ ಗಾಂಧೀಜಿ ಕೋಲು ಎತ್ತಿಕೊಂಡು ಅಹಿಂಸೆಯ ಇದು ಬಿಜೆಪಿಯವರ ಜಾಹೀರಾತಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು ಅಂತ? ನನ್ನ ಅಭಿಪ್ರಾಯ ಏನಿಲ್ಲ. ಸರ್, ಈಗ ಮಂಗಳೂರು ಬ್ಯಾಂಗ್ಳೂರು ನ್ಯಾಷನಲ್ ಹೈವೇ ಈಗ ಬ್ರಹ್ಮರಕುಂಟು ಒಂದು ಟೋಲ್ ಗೇಟ್ ಇದೆ, ಈಗ ಇನ್ನೊಂದು ಟೋಲ್ ಗೇಟ್ ಸೆಟ್ ಆಗ್ತಾ ಇದೆ. ಈಗ ಕೇರಳದಲ್ಲಿ ಒಂದು ಟೋಲ್ ಗೇಟ್ ಓಪನ್ ಮಾಡಿ ವಿದಿನ್ ಡೇಸ್ ಅವರು ಪ್ರತಿಭಟನೆ ಮಾಡಿ ಮುಚ್ಚಿಸಿದ್ದಾರೆ. ಈಗ ಇಲ್ಲಿ ಇದರ ಬಗ್ಗೆ ಏನಾದರೂ ಇಲ್ಲ, ಈ ಬಗ್ಗೆ ನಾನು 3 ಕಿಲೋಮೀಟರ್ ಇನ್ನೊಂದು ಟೋಲ್ ಬರ್ತದೆ. ತಲಪಾಡಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ಟೋಲ್ ಸ್ಟಾರ್ಟಿಂಗ್ ಒಂದು 30 ಕಿಲೋಮೀಟರ್ ಆಗೋದು ಬ್ರಹ್ಮರಕುಂಟು, ಮತ್ತೆ ಪುನಃ 30 ಕಿಲೋಮೀಟರ್ ನಮ್ದು ಸ್ಟ್ರೈಟ್ ಹೋಗ್ತದೆ. ಆ ರೋಡ್ ಬೇರೆ, ಈ ರೋಡ್ ಬೇರೆ. ಹೌದು, ಆಯ್ತಕ್ಕೆ ಈ ರೋಡಿಗೆ ಇದೆ ಈಗ ಆಗುವಂಥದ್ದು. ಇದು ಬಹುಶಃ ಸ್ಥಳೀಯ ಮಟ್ಟದ ಶಾಸಕರು ಮತ್ತು ಸಂಸದರು ಕೂತ್ಕೊಂಡು ಅಧಿಕಾರಿ ಚರ್ಚೆ ಮಾಡಿಕೊಂಡು ಜನರಿಗೆ ಒಂದು ಕ್ಲಾರಿಟಿ ಕೊಡಬೇಕು. ಅದು ನಾನು ಅವ್ರಿಗೆ ಸೂಚಿಸ್ತೇನೆ. ಆ್ಯಕ್ಚುಲಿ ಕಾನೂನು ಎಲ್ಲಿ ಬರಬೇಕು, ಯಾಕೆಂತ ಪ್ರತಿಯೊಂದು ನೋಡಿ, ಪ್ರತಿಯೊಂದು NHA ಕೆಲಸ ಆಗುವಾಗ ದೇರ್ ಇಸ್ ಎ MOU ಬಿಟ್ವೀನ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ NHA. ಈ MOU ಏನಂತೇಳಿ ಬಹಿರಂಗಪಡಿಸ್ಬೇಕು. ಎಲ್ಲಿ ಸರ್ವಿಸ್ ರೋಡ್ ಬರ್ತದೆ, ಎಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು, ಎಲ್ಲಿ ಲೈಟಿಂಗ್ಸ್ ಹಾಕಬೇಕು, ಇದು ಯಾವುದಕ್ಕೂ ಜನರಿಗೆ ಸಿಗ್ತಾ ಇಲ್ಲ. ಶಾಸಕರಿಗೆ ಸಿಗಲ್ವಾ? ಕೊಡಬೇಕು, ಸಿಗಲ್ಲ ಅಂತ ಹೇಳಿದ್ರೆ ಶಾಸಕರು ಅದರ ಬಗ್ಗೆ ಮುಂದುವರಿಸಬೇಕಲ್ಲ. ನೋಡಿ, ನಾನು ಹೇಳುವಂಥದ್ದು MOU ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾಕೆ ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆ ಊರವರಿಗೆ ಪ್ರಯೋಜನ ಆಗಬೇಕಂತ ಮಾಡುವಂಥದ್ದು. ಅದಕ್ಕೆ ಬೇಕಾದ MOU ಎಲ್ಲೋ ಕೂಡ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ. ಎಲ್ಲ ಕೂಡ ಇರ್ತದೆ MOU ಅಲ್ಲಿ. ಎಷ್ಟು ಕಿಲೋಮೀಟರ್ ಬೇಕು, ಎಲ್ಲಿರಬೇಕು, ಎಲ್ಲಿ ಸರ್ವಿಸ್ ಲೈನ್ ಬರಬೇಕು, ಎಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಬರಬೇಕು, ಎಲ್ಲಿ ಫ್ಲೈಓವರ್ ಬರಬೇಕು, ಎಲ್ಲಿ ಆಂಬುಲೆನ್ಸ್ ಇಡಬೇಕು, ಏನು ಹೆಲ್ತ್ ಕೇರ್ ಕೊಡಬೇಕು, ಏನು ಇದೆಲ್ಲ ಕೂಡ ಇದೆ. ಎವ್ರಿಥಿಂಗ್ ಕಮ್ಸ್ ಅಂಡರ್ ದ್ಯಾಟ್ ಅಲ್ಲ. MOU ಅಲ್ಲಿ ಹಾಗೇ ಇದು ಆಗುವಂಥದ್ದು. ಸೊ ಇದು ಸಂಸದರು ಶಾಸಕರು ಕೂತ್ಕೊಂಡು NHN ಕರೆಸಿಕೊಂಡು ಜಿಲ್ಲಾಧಿಕಾರಿ ಕೂತ್ಕೊಳಿಸಿಕೊಂಡು ಚರ್ಚೆ ಆಗಬೇಕು. ಇದ್ರ ಬಗ್ಗೆ ನಾನು ಡಿಸ್ಟ್ರಿಕ್ಟ್ ಉಸ್ತುವಾರಿ ಮಂತ್ರಿ ಕೂಡ ನಾನು ಸೂಚಿಸ್ತೇನೆ. ಆಗ ಜನರಿಗೆ ಒಂದು ಕ್ಲಾರಿಟಿ ಬರ್ತದೆ. ಎರಡನೇದು, ಇವತ್ತು ನಮ್ಮ ತಲಪಾಡಿಯಿಂದ ಇವತ್ತು
ಕುಂದಾಪುರ ನಮ್ಮ ಇಲ್ಲಿ ತನಕ ಸೋತ್ಕಲ್ ತನಕ ಇದರ ಡಿ ಪಿ ಆರ್ ಮಾಡಲಿಕ್ಕೆ ಕೂಡ ಪರ್ಮಿಷನ್ ಕೇಳಿದ್ದಾರೆ. ಒಮ್ಮೆ ಡಿ ಪಿ ಆರ್ಗೆ ಪರ್ಮಿಷನ್ ಕೊಟ್ಟ ತಕ್ಷಣ ಹಿಂದೆ ಆಗೋದಂಥ ತಪ್ಪನ್ನು, ಯಾಕೆ ಆಗ ಡಿ ಪಿ ಆರ್ ಮಾಡುವಾಗ ಅದರ ಬಗ್ಗೆ ಯಾರು ಕೂಡ ನೋಡಲಿಲ್ಲ. ಅವ್ರಿಗೆ ಹೇಗೆ ಬೇಕು ಗುತ್ತಿಗೆದಾರರಿಗೆ ಮತ್ತು ಇಂಜಿನಿಯರಿಗೆ ಆ ರೀತಿ ಡಿ ಪಿ ಆರ್ ಮಾಡಿದರು. ನಮ್ಮ ತೊಕ್ಕೋಟಿನಲ್ಲಿ ಡಿ ಪಿ ಆರ್ ಮಾಡಿ ಕೆಲಸ ಸ್ಟಾರ್ಟ್ ಒಂದು ಸೋತ್ಕಲ್ ಥರ ಒಂದು ಮನ್ವೆಯಲ್ಲಿ ಮಾತ್ರ ಫ್ಲೈಓವರ್ ಮಾಡಿದರು. ನಾನೇ ಕಿತ್ತು ಬಿಸಾಡಿದೆ ಅದನ್ನು. ಆಗ ನನ್ನ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೊರಟಿದ್ರು. ನಾನು ಮತ್ತು ಪಬ್ಲಿಕ್ ಸೇರಿ ಅವ್ರು ಮಾಡಿದಂಥ ಇದನ್ನು ಕಿತ್ತು ಬಿಸಾಡಿದ ನಂತರ ಮತ್ತು 6 ತಿಂಗಳಾದ ನಂತರ ಡಬಲ್ ಇದು ಫ್ಲೈಓವರ್ ಆಯಿತು ಇದರಲ್ಲಿ. ಆ ಟೈಮಲ್ಲಿ ಯಾಕೆಂದರೆ ನಾವು ಡಿ ಪಿ ಆರ್ ನೋಡ್ತಿದ್ದ ಸಮಸ್ಯೆ, ಡಿ ಪಿ ಆರ್ ನೋಡ್ತಿದ್ದರೆ ಇದು ಬೇಡ ನಮಗೆ ಆಗೋದಿಲ್ಲ ಅಂತ ಆಟೋದಲ್ಲಿ ಕೂತ್ಕೊಳ್ತಿದ್ರೆ ಅವ್ರು ಚೇಂಜ್ ಮಾಡ್ತಾರೆ. ಸೊ ಈ ಸಲ ಡಿ ಪಿ ಆರ್ಗೆ ಅದು ಡಿ ಪಿ ಆರ್ ಮಾಡಲಿಕ್ಕೆ ಆವಾಗ ನೋಡಿ ಯಾವ ಒಂದು ಕೆಲವೊಂದು ವಿಚಾರದಲ್ಲಿ ಬರ್ತದೆ. ಈಗ ಒಬ್ಬೊಬ್ಬ ದೋಷಾರೋಪಣೆ ಮಾಡೋಕ್ಕೆ ಟೈಮ್ ಅಲ್ಲ, ಒಬ್ಬರೊಬ್ಬರು ಸಹಕರಿಸಿಕೊಂಡು ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವ ನಮ್ಮ ಜವಾಬ್ದಾರಿ. ನಾನು ಹೇಳ್ತೇನಲ್ಲ, ನಾವು ನೋಡಿ ಉದ್ದೇಶಪೂರ್ವಕ ಯಾರು ಮಾಡಲಿಕ್ಕಿಲ್ಲ. ಕೆಲವೊಂದು ವಿಚಾರದಲ್ಲಿ ಆಗಿರ್ತದೆ, EMI ನೋಡಲಿಕ್ಕೆ ನಮಗೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ, ಅಥವಾ ಶಾಲೆ ಮಟ್ಟದ ಇದರಲ್ಲಿ ಮಾಡಿ ಆಗಿ. ಈಗ ಅದನ್ನಲ್ಲ, ಮುಂದೆ ಆಗುವಾಗ ಅದು ಸಮರ್ಪಕವಾಗಿ ಮಾಡಿಕೊಂಡು ನಾವು ಇವತ್ತು ಹೋಗ್ಬೇಕಾಗ್ತದೆ. ಇಲ್ಲ, ಅದು ಪರ್ಮಿಷನ್ ಕೊಡಬೇಕಲ್ಲ, ಪರ್ಮಿಷನ್ ಸಿಗ್ಬೇಕಷ್ಟೇ. ಡಿ ಪಿ ಆರ್ ಫೈನಲ್ ಸ್ಟೇಜ್ ಅಲ್ಲ, ಡಿ ಪಿ ಆರ್ ಮಾಡಿ ಪ್ರಿಪರೇಷನ್ಗೆ ಅದು ಬಹುಶಃ ತುಂಬೆಯಿಂದ ನೀವು ಇದನ್ನು ಹೇಳೋದು ಸೋತ್ಕಲ್ ಹೋಗುವಂಥದ್ದು ಇದು ನೆಕ್ಸ್ಟ್. ಹೌದು, ಬೈಕಂಪಾಡಿಯಿಂದ ಪಣಂಬೂರುವರೆಗೆ ಫ್ಲೈಓವರ್ ಇಲ್ಲಿ ಸೋತ್ಕ. ಹೌದು, ಈ ಕಡೆಯಿಂದ ಅದು ಆಗಿದೆ. ಅದಕ್ಕೆ ಅವ್ರು ಡಿ ಪಿ ಆರ್ಗೆ ಅಪ್ರೂವಲ್ ಆಗಿದೆ. ಇದಕ್ಕೆ ಡಿ ಪಿ ಆರ್ಗೆ ಪರ್ಮಿಷನ್ ಕೇಳಿದ್ದಾರೆ. ಸೊ ಒನ್ಸ್ ಅದು ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ತೊಕ್ಕೋಟ್ ಫ್ಲೈಓವರನ್ನು ಚೇಂಜ್ ಮಾಡಬೇಕು. ಯಾಕೆ ನಮ್ಗೆ ಉಲ್ಲಾಲ ಕೊಲೆಗೆ ಹೋಗ್ಲಿಕ್ಕೇನೆ ಆಗೋದಿಲ್ಲ. ಕಲ್ಲಾಪಿನಲ್ಲಿ ಡೇಂಜರ್ ಅಂದರೆ ವಿ ಹ್ಯಾವ್ ಟು ಡೆವಲಪ್ ಇಟ್ ಒಳ್ಳೆಯ ರೀತಿಯಿಂದ. ಅಲ್ಲಿ ಕಲ್ಲಾಪಿನ ಜಂಕ್ಷನಲ್ಲಿ ವಿಪರೀತವಾದ ವಾಹನಗಳು, ಅಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಳೆಯಲ್ಲಿ ಬಂದು ನೀರು ನಿಲ್ತದೆ. ಇದು ಆಗಿತ್ತು, ಮತ್ತು ಅದು ಏನಾಗಿದೆ ಗೊತ್ತಿಲ್ಲ, ಮತ್ತೆ ವಿಲ್ ಡೂ ಇಟ್. ಕೋಟೆಪುರ ಉಳ್ಳಾಲ ಇದು ಸೇತುವೆ ಹೇಳಿದ್ದು ಕೋಟೆಪುರ ಮಂಗಳೂರು ಅಲ್ವಾ? ಕೋಟೆಪುರ ಟು ಮಂಗಳೂರು ಬೋಲಾರ್ ಇದರ ಇತಿಹಾಸ ಏನಂತ ಹೇಳಿದ್ರೆ, ನೇತ್ರಾವತಿ ಬ್ರಿಡ್ಜ್ ಆಗೋ ಮುಂಚೆ ಕೇರಳದಿಂದ ಎಲ್ಲ ವಾಹನಗಳು ಬಂದು ನಿಲ್ತದೆ ಅಲ್ಲಿ ಎಲ್ಲಿ ಕೋಟೆಪುರ. ಅಲ್ಲಿ ಬಾರ್ಜಿನಲ್ಲಿ ಕೆಲವು ವಾಹನಗಳು ಈ ಕಡೆ ಬರ್ತಾ ಇತ್ತು. ಇಲ್ಲಿಂದ ಬೋಲಾರದಿಂದ ಬಾರ್ಜಿನಲ್ಲಿ ಆಹಾರಗಳು ಇನ್ನಿತರ ವಸ್ತುಗಳೆಲ್ಲ ಹೋಗಿ ಅಲ್ಲಿ ಲೋಡ್ ಆಗಿ ಈ ಗಾಡಿಗಳು, ಅದಕ್ಕೆ ಆ ರಸ್ತೆ ಹೆಸರೇ ಮಂಗಳೂರು ಚರವತ್ತೂರು ರಸ್ತೆ. ಈ ಸೋಮೇಶ್ವರದಿಂದ ನಾವು ಉಲಗಿಂದ ರೈಲ್ವೆ ಟ್ರ್ಯಾಕಿಗೆ ಬರ್ತೇವಲ್ಲ, ಆ ಹೆಸರು ರೆಕಾರ್ಡಲ್ಲಿ ಈಗಲಿರುವುದು ಮಂಗಳೂರು ಚರವತ್ತೂರು ರಸ್ತೆ. ಚರವತ್ತೂರು ತನಕ ಈ ಎಲ್ಲ ಗಾಡಿಗಳು ಅದು ಇದೆಲ್ಲ ಕೂಡ ವಸ್ತುಗಳು ಇಲ್ಲಿಂದ ಅಲ್ಲಿ ಹೋಗ್ತಿತ್ತು, ಅಲ್ಲಿಂದಲೇ ಬರ್ತಾ ಇತ್ತು. ಅಲ್ಲಿ ಬಾರ್ಜಿತ್ತು. ಯಾವಾಗ ಹೈವೇ ಆಯಿತು ಅದು ಅಲ್ಲಿ ಅದು ಸ್ಟಾಪ್ ಆಯ್ತು. ಎಲ್ಲವೂ ಕೂಡ ಎಲ್ಲ ಹೈವೇಯನ್ನು ಯೂಸ್ ಮಾಡಲಿಕ್ಕೆ ಪ್ರಾರಂಭ. ಇದು ಮತ್ತೆ ಹಳೆ ವೈಭವ ಮತ್ತೆ ಬರ್ತದೆ. ಬೋಲಾ ಸಿ ಫೇಸ್ ಎಷ್ಟು ವರ್ಷದ ಎಲ್ಲ ಟೆಂಡರ್ ಆಗ್ತದೆ ಈಗ. ಟೆಂಡರಿಗೆ ಒಪ್ಪಿಗೆ ಎಷ್ಟು ವರ್ಷದ ಯಾವುದು ಅಲ್ಲ, ಅದಕ್ಕೆ ಮ್ಯಾಕ್ಸಿಮಮ್ 2 years to 2.5 years. ಅದಕ್ಕೆ ಈಗಾಗಲೇ ನಮ್ಮದು ನೋಡಿ, ನಾವು ಇಡೀ ಸೌತ್ ಕೆನಡಾದ ನಮ್ಮ ಕರಾವಳಿ ಪ್ರದೇಶದ ಕಡಲ್ಕೊರತೆಗೆ ಕಳೆದ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿ ಸೀಮಿತ ರಿಸರ್ವ್ ಆಗಿತ್ತು. ಡಿಸಾಸ್ಟರ್ ಇದರಲ್ಲಿ ಅದರಲ್ಲಿ 70 ಕೋಟಿ ರೂಪಾಯಿ ಮಂಗಳೂರು ಮತ್ತು ಉಳಿದದು ಉಡುಪಿ ಮತ್ತು ಕಾರವಾರ ಅಂತ ಇತ್ತು. ಇಲ್ಲಿ NIT ಅವರೆಲ್ಲ ಅದು ಪ್ಲ್ಯಾನ್ ಎಲ್ಲ ಮಾಡಿ ಅಲ್ಲಿ ಬೆಂಗಳೂರು ಕಳಿಸಿದಾಗ ಕೆಲವೊಂದು ಅವರು ಅದನ್ನು ಅಂಶಗಳನ್ನು ಗಮನ ತೆಕ್ಕೊಂಡು 1 ಕಿಲೋಮೀಟರ್ಗೆ 13 ಕೋಟಿ ರೂಪಾಯಿ ಕೆಲವೊಂದು ಕಡೆ ಮಾಡಿದ್ದಾರೆ. ಅಲ್ಲಿ ಇಷ್ಟು ಅಗತ್ಯ ಉಂಟಾ? 1 ಕಿಲೋಮೀಟರ್ಗೆ 13 ಕೋಟಿ ರೂಪಾಯಿ ಮಾಡೋ ಬದಲು ಅಲ್ಲಿರುವ ಮನೆಗಳನ್ನು ಶಿಫ್ಟ್ ಮಾಡಿದರೆ ಹೇಗೆ? ಯಾಕಂದರೆ ಅದು ಕೆಲವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಇರ್ತದೆ, ಕೆಲವರಿಗೆ ಥಿಯರಿ ನಾಲೆಜ್ ಇರ್ತದೆ. ನಾನು ಕೂಡ ಚರ್ಚೆ ಮಾಡಿದ್ದೇನೆ. ನಾನು ಕೇಳಿದೆ, ನೀವು ಮನೆಗಳು ಶಿಫ್ಟ್ ಮಾಡಿದರೆ ಮತ್ತೆ ಕೊರತೆ ಆಗಿ ಮತ್ತೆ ಒಳಗೆ ಬಂದು ನೀರು ಬಂದೇ ಬರ್ತದಲ್ಲ ಇದರಲ್ಲಿ. ಮತ್ತು ಅದಕ್ಕೆ ಇಷ್ಟು ಇದೆ ಅಂತ ಒಂದು ನಾನು ಹೇಳಿದೆ, ನಿಮ್ಮದೇ ಇಂಜಿನಿಯರಿಂದ ಎಕ್ಸ್ಪರ್ಟಿಂದ ನೀವೇ ಅದೇ 200 ಕೋಟಿ ರೂಪಾಯಿ
200 crores. ಅದಕ್ಕೆ ನಾನು ಹೇಳಿದ್ದೇನೆ ಅವರಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ, ನಿಮ್ಮದೇ ಟೆಕ್ನಿಕಲ್ ಎಕ್ಸ್ಪರ್ಟ್, ನಿಮ್ಮದೇ ಇಂಜಿನಿಯರಿಂದ ನಿಮ್ಮದೇ ಎಸ್ಟಿಮೇಟ್ ಮಾಡಿ ನಮಗೆ ಕೆಲಸ ಆಗಬೇಕಷ್ಟೇ. ಸೊ ದೇ ಆರ್ ಡೂಯಿಂಗ್ ದ್ಯಾಟ್. ವೆದರ್ ಅದು ಅಷ್ಟು ಫೀಸಬಲ್, ಅದು ಅಷ್ಟು ಮಾಡೋದು ಸರಿ ಅಥವಾ ಅದು ಹೆಚ್ಚು 1 13 ಕೋಟಿ ಬೇಕಾ ಅಂತೇಳಿ ಅವತ್ತೊಂದು ಇದಿದೆ, ಎಸಂಪ್ಷನ್ ಇದೆ. ಅದನ್ನು ಕ್ಲಾರಿಟಿ ಮಾಡಲಿಕ್ಕೆ ನಿಮ್ಮದು ಎಕ್ಸ್ಪರ್ಟ್ ಇಂಜಿನಿಯರ್ ಮುಖಾಂತರ ಮಾಡಿಸಿ ಅಂತ ನಾನು ಹೇಳಿದ್ದೇನೆ. ಈಗ ಅಲ್ಲಿ ಸ್ವಲ್ಪನೇ ಆಗಿದ್ದು ಗೋಡೆ ನೆಕ್ಸ್ಟ್ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಇಟ್ಟದ್ದು ಇದು 70 crores. 300 crores ಅದು 3 ಜಿಲ್ಲೆಗೆ 200 crores ಸ್ಯಾಂಕ್ಷನ್ ಆಗಿದೆ. ಇದ್ರ ಜೊತೆಯಲ್ಲಿ ನೋಡಿ, ಒಂದೇ ಸಿಂಗಲ್ ಕ್ಯಾಬಿನೆಟ್ನಲ್ಲಿ 250 + 60 2 130 ಒಂದೇ ಕ್ಷೇತ್ರಕ್ಕೆ ಒಂದೇ ಡಿಪಾರ್ಟ್ಮೆಂಟಿಂದ ಇದು ಸ್ಯಾಂಕ್ಷನ್ ಇಸ್ ಅನ್ ಹಿಸ್ಟ್ರಿ, ಎಲ್ಲಿಯೂ ಆಗಲಿಲ್ಲ. ಕೋಟೆಪುರ ಅದು 250, ಅದು 62. ಸೊ ಒಂದೇ ಕ್ಯಾಬಿನೆಟ್ನಲ್ಲಿ 310 crores ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ 2 ಬ್ರಿಡ್ಜಿಗೆ. ಯಾವುದು 62. ಮತ್ತು ನಾನು ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಲ್ಲಿ ಕೂತ್ಕೊಳ್ಳಿ ಅಧ್ಯಕ್ಷರು ಬಂದಿದ್ದಾರೆ. ಭಾಳಷ್ಟು ಸಮಯದ ಕನ್ನಡ ಸಾಹಿತ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅದರ ಇತಿಹಾಸ ಇದೆ. ಭಾಳಷ್ಟು ವರ್ಷಗಳಾಯಿತು ಸ್ಥಾಪನೆಗೊಂಡು, 110 ವರ್ಷ. ಆದರೆ ಅವರಿಗೆ ಸರ್ಕಾರಿ ಜಾಗ ಎಲ್ಲಿ ಕೂಡ ಅವರು ಸಿಕ್ಕಿರಲಿಲ್ಲ ಸ್ವಂತವಾದ ಕನ್ನಡ ಸಾಹಿತ್ಯ ಭವನ ಕಟ್ಟಲಿಕ್ಕೆ. ಇದೀಗ ನಮ್ಮ ಮಂಜುನಾಥ್ ರೇವಣ್ಕರ್ ಅವರು ಅಧ್ಯಕ್ಷರಾದ ನಂತರ ಇಂದಿನೆಲ್ಲ ಅದು ಕಲ್ಕುರೆ ಸದಸ್ಯರ ಮತ್ತು ಉಸ್ತುವಾರಿ ಸಚಿವರ ಸಹಕಾರ ಪಡೆದುಕೊಂಡು ನಮ್ಮ ವಾಮಂಜು ತಿರುವೇಲ್ ಪ್ರದೇಶದಲ್ಲಿ 50 ಸೆಂಟ್ಸ್, 1/2 ಎಕರೆ ಜಾಗ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಭವನಕ್ಕೆ ಇವತ್ತು ಬಿಡುಗಡೆ ಮಾಡಿದೆ, ಮಂಜೂರು ಮಾಡಿದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಭವ್ಯವಾದ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನ ಕೂಡ ಅಲ್ಲಿ ಇವತ್ತು ಬರಲಿಕ್ಕಿದೆ. ಜಿಲ್ಲೆ ಮಟ್ಟದ ತಾಲೂಕು ಅಂದ್ರೆ ಜಿಲ್ಲೆ ಕೂಡ ಇಲ್ಲಲ್ಲ, ತಾಲೂಕು ಅದು ಕೂಡ ಕ್ಯಾಪಿಟಲ್ ಹೆಡ್ ಕ್ವಾರ್ಟರ್ಸ್. ಜಿಲ್ಲೆಗೆ ಮಾಡುವ ತಾಲೂಕಿಗೆ ಮಾಡಿದ್ದೆ ಮಂಗಳೂರು ತಾಲೂಕು ಜಾಗದಲ್ಲಿ ಯಾವುದು ಊರ ಒಳಗಡೆ ಮನೆ ಕಟ್ಟಿ ಆಗಿದೆಯಲ್ಲ, ಇನ್ನು ಜಾಗ ಉಳಿದಿದೆ. ಅದು ಆಗ್ತದೆ, ಅದಕ್ಕೆ ಆಲ್ರೆಡಿ ಆಲ್ರೆಡಿ 8.5 crores ಸ್ಯಾಂಕ್ಷನ್ ಆಗಿದೆ. ಇವತ್ತು ಕೆಲಸ ಅದು ಮುಂದಿನ ಯಾವುದು ಅಲ್ಲೀಗ ಸಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಅವ್ರಿಗೆ ಟೆನ್ಷನ್ ಇಲ್ಲ. ಈಗ ನಿಮ್ಗೇನು ಟೆನ್ಷನ್ ಇದೆ? ಎಲ್ಲಿ ಹೊರಗಡೆ ಎಲ್ಲ ಈಗ ಡೆವಲಪ್ಮೆಂಟ್ ಆಗಿ ಮುಂಚೆ ಮುಡಿಪು ಭಾಳ ದೂರ ಇತ್ತು, ಈಗ ಬರೀ 20 ನಿಮಿಷದಲ್ಲಿ ಹೋಗಿ ತಾವು ಕೊಡ್ತೀವಿ. ಈಗ ವಾಮಂಜೂರಲ್ಲಿ ದೂರ ಇಲ್ಲಿ ಹೈವೇ ತಕ್ಷಣ ವಿದಿನ್ 10 to 15 minutes ವಿಲ್ ಗೋ ಆ್ಯಂಡ್ ರೀಚ್. ಮತ್ತು ಇಂಥ ಎಲ್ಲ ಕೇಂದ್ರ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಹೋಗಬೇಕು, ಇಲ್ಲದೆ ಟ್ರಾಫಿಕ್ ಸುಮ್ಮನೆ ಬ್ಲಾಕ್ ಆಗ್ತದೆ. ಮತ್ತು ನಮ್ಮ 2 ನಮ್ಮ ಉಲ್ಲಾಸ ಭಾಳಷ್ಟು ಪೆಂಡಿಂಗ್ ಇರುವಂಥದ್ದು, ಒಂದು ನಮ್ಮ ಹಬ್ಬಕ್ಕ ಭವನ, ಮತ್ತೊಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಭವನ. 2 ಕೂಡ ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಹಬ್ಬಕ್ಕ ಭವನ ಬಿಡುಗಡೆ ಆಗಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಬಾಕಿ. ಈ ಬಹುಶಃ 15 ತಾರೀಕಿನ ಒಳಗಡೆ ಕನ್ನಡ ಸಂಸ್ಕೃತಿ ಸಚಿವರು ಈ ತಿಂಗಳು ಮೊನ್ನೆ 7ನೇ ತಾರೀಕು ಬರಬೇಕಿತ್ತು, ಅವ್ರಿಗೆ ಬೇರೆ ನಾಳೆ ಬರಬೇಕಿತ್ತು, ಬೇರೆ ಕಾರ್ಯಕ್ರಮದ ಆಗಲಿಲ್ಲ. ಸೊ 2 ಭವನಕ್ಕೂ ಕೂಡ ಇವತ್ತು ನಾವು ಹಬ್ಬಕ್ಕ ಭವನಕ್ಕೆ 8 ಕೋಟಿ, ನಮ್ಮ ಬ್ಯಾರಿ ಅಕಾಡೆಮಿಯ ಭವನಕ್ಕೆ 6 ಕೋಟಿ, 2 ಕೂಡ ಶಂಕುಸ್ಥಾಪನೆಯನ್ನು ಒಂದೇ ದಿವಸ ಒಂದೇ ಕಡೆಯಲ್ಲಿ ಮಾಡಿ ಆ ಕೆಲಸವನ್ನು ತಕ್ಷಣ ಪ್ರಾರಂಭಿಸಲಾಗುತ್ತೆ. ಅದು ಒಂದು ನಮ್ಮ ಹಬ್ಬಕ್ಕ ಭವನಿಗೆ ತೊಕ್ಕೊಟ್ಟು, ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಇವತ್ತು ನಮ್ಮ ಕೊಣಾಜಿಯಿಂದ ಸ್ವಲ್ಪ ಮುಂದೆ ಮೇನ್ ರೋಡಲ್ಲಿ ಚೆನ್ನಾಗಿದೆ ಸ್ಥಳ. ಅದು ಅಬ್ಕಾರಿ ಇಲಾಖೆಯದ್ದು ಭ್ರಷ್ಟಾಚಾರದ ಬಗ್ಗೆ ತುಂಬಾ ದಿನಗಳಿಂದ ಲೋಕಾಯುಕ್ತ ರೇಡ್ ಆಯಿತು, 2 DC-ಗಳನ್ನು ಲೋಕಾಯುಕ್ತ ಅರೆಸ್ಟ್ ಆಗಿತ್ತು. ಅಬ್ಕಾರಿ ಮಿನಿಸ್ಟ್ರಿ ಬಾರಿ ಆರೋಪ ಸದನದಲ್ಲಿ ಕೂಡ ಚರ್ಚೆ ಆಗಿದೆ.
ಯಾಕೆ ಅಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ? ಮತ್ತೆ ಆ ಸಚಿವರನ್ನು ವಜಾ ಮಾಡಬೇಕು ಅಂತ ಬಾರಿ ಆಗುತ್ತಾ ಇದೆ. ಅದೇ ನಾನು ಹೇಳಿದೆ, ಎಲ್ಲ ಕೂಡ ಸರ್ಕಾರದ ವಿಚಾರ. ಮಂತ್ರಿಗಳು ಸರ್ಕಾರದಲ್ಲಿದ್ದಾರೆ, ಆರೋಪ ಮಾಡೋರು ಪ್ರತಿಪಕ್ಷದಲ್ಲಿದ್ದಾರೆ. ಇವರಿಬ್ಬರು ಅದಕ್ಕೆ ಉತ್ತರ ಕೊಡ್ತಾರೆ. ಲೋಕಾಯುಕ್ತವೇ ರೈಡ್ ಮಾಡಿ ಡಿಸಿ ಅವರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಅಭಿಪ್ರಾಯಗಳಿಗೆ ಏನಿದೆಯಾ ಅದೆಲ್ಲ ಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. SMS ಕೊಟ್ಟಿದ್ದಾರಲ್ಲ. 25 ಲಕ್ಷ 50 ಲಕ್ಷ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋ ಒಂದು ವಿಚಾರ ನೀವು ಅವರಿಗೆ ಚರ್ಚೆ ಮಾಡಬೇಕು ವಿಚಾರದಲ್ಲಿ. ಇದು ಸರ್ಕಾರ ಮತ್ತು ಪ್ರತಿಪಕ್ಷ ಅವರವರ ನಡುವೆ ಇರುವಂಥ ವಿಚಾರಗಳು. ನಮ್ಮ ಶಾಸಕ ಅಲ್ಲ ಯಾವುದು? ನಿಮ್ಮವರಲ್ಲ. ನಾನು ಹೇಳ್ದೆ ಅಲ್ಲ, ನಾನು ಆಡಳಿತ ಪಕ್ಷದಲ್ಲೂ ಇಲ್ಲ, ನಾನು ಪ್ರತಿಪಕ್ಷದಲ್ಲಿಯೂ ಕೂಡ ಇಲ್ಲ. ಶಾಸಕರು ನಿಮ್ಮವರಲ್ಲ. ನಾನು ಎಲ್ಲ ಶಾಸಕರು ನನ್ನವರೇ. 224 ಶಾಸಕರು ಕೂಡ ನನ್ನವರು. ಎಲ್ಲ ಶಾಸಕ ಹಿತ ಕಾಯುವಂಥ ಜವಾಬ್ದಾರಿ ಅದು ನಂದು. ಭ್ರಷ್ಟಾಚಾರ ಸಹಿತ ಇಲ್ಲ, ಅವರು ಮಾತಾಡ್ತಾರಲ್ಲ, ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಈಗ ಇದಕ್ಕೆ 110 KV ಕನ್ವರ್ಷನ್ ಈಗ ಅದು 96 crores ಇದೆ ಅಂತಂದ್ರೆ ಈಗ ಅದು ಇಟ್ಸ್ ಪಾರ್ಟ್ ಆಫ್ ದಟ್ ರಿಲೇಟೆಡ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಅದಕ್ಕೆ ಸಂಬಂಧ ಇಲ್ಲ. ದಟ್ಸ್ ಅ ಡಿಫರೆಂಟ್ ಥಿಂಗ್. ವಿ ವಾಂಟ್ ಟು ಸಿ ಸಬ್ಸ್ಟೈನ್ ದಟ್ ಎಷ್ಟೋ ವರ್ಷ ಆದರೂ ಕೂಡ ಉಳ್ಳಾಲಕ್ಕೆ ಕಾರಣ ಕೊರತೆ ಆಗಬಾರ್ದು. ಅದಕ್ಕೆ ಒಂದಿನ 110 KV ಮಾಡುವಂಥದ್ದು, ಇನ್ನೊಂದು ಕೊಣಾಜಿಲು ಸಬ್ಸ್ಟೇಷನ್ ಅದನ್ನು ಅಡಿಷನ್ ಮಾಡುವ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಜಾಗ ಇಲ್ಲ, ಜಾಗ ಯೂನಿವರ್ಸಿಟಿ ಅವ್ರದ್ದಿದೆ. ಹಿಂದೆ ಆಗುವ ಎಲ್ಲಿ ಟೆಂಡರ್ ಕಾಲ್ ಫಾರ್ ಇದಕ್ಕೆ. ಸೊ ನಮಗೇನು ಒಂದು ಊರು ಡೆವಲಪ್ ಆಗಬೇಕಾದ್ರೆ ಒಂದು ಫಸ್ಟ್ ಪವರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನಿಲ್ಲ, ಪವರ್ ಇದ್ದರೆ ಮಾತ್ರ ಎಲ್ಲ ಕೂಡ ಆಗ್ತದೆ. ಪವರ್ ನಂತರ ಬಿಟ್ಟರೆ ಇಟ್ ಈಸ್ ವಾಟರ್, ದೆನ್ ರೋಡ್. ಎಲ್ಲಿ ಪವರ್, ರೋಡ್ ಮತ್ತು UGD ಈ 4 ಇದೆಯಾ ಆ ಊರು ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ತದೆ. ಮತ್ತೆ ಇರುವಂಥದ್ದು ಡೆವಲಪ್ಮೆಂಟ್ ಇರುವಂಥ ಬೇಕಾದದ್ದು ನಮ್ಮ ಸ್ವಚ್ಛತೆ. ದೀಸ್ ಆರ್ ದ 4 ಫೌಂಡೇಶನ್ ವೇರ್ ವಿ ಶುಡ್ ಬಿ ಲಾಂಗ್ ಲಾಸ್ಟಿಂಗ್ ಬೇಕು ಯೋಜನೆ ಆಗಬೇಕು. ಈಗ ಇದು ಕೋಟೆಪುರ ಬೋಳಾರ್ಸಿ ಫೇಸ್ ಬ್ರಿಡ್ಜ್ ಮತ್ತೆ ಇನ್ನೊಂದು ಸಚಿಪ ಮತ್ತೆ ದುಂಬೆ 2 PWD ಇಂದ. ಹೌದು, ಕೋಟೆಪುರ ಪ್ಲಾನ್ ಇಟ್ Saturday Sunday 4 to 8 o'clock that will be closed only for tourism walking. ಬೇಕಾದವರು ಈ ಕಡೆಯಿಂದ ಹೋಗಬೇಕು, ಅಲ್ಲೆಲ್ಲ ಪಾರ್ಕ್ ಮಾಡಿ ಓನ್ಲಿ ವಿಲ್ ಹ್ಯಾವ್ ಅ ಮಾರ್ಕೆಟ್, ಫ್ಲೀ ಮಾರ್ಕೆಟ್ on the 4 to 7 ಈವ್ನಿಂಗ್. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಗರ್ಲ್ಸ್ ಹಾಸ್ಟೆಲ್ ಮೈನಾರಿಟಿ ಆಗಿದೆ ಅಂತ ಹೇಳಿದ್ರಲ್ಲ, ಜಾಗ ಸಿಕ್ಕಿದೆ ಅದಕ್ಕೆ? ಎಲ್ಲಿ ಅದು? ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಕಾಲೇಜಿಗೆ ಒಂದು ಜಾಗ ಒಂದಕ್ಕೆ ಆಗಿದೆ. ವಕ್ಫ್ ಮುಖಾಂತರ ನಮಗೆ ಇರುವಂಥದ್ದು ಒಂದಕ್ಕೆ ಜಾಗ ಆಗಿದೆ. ದೇ ವಿಲ್ ಸ್ಟಾರ್ಟ್ ಇಟ್. ಹಾಸ್ಟೆಲ್ ನಮ್ಮದು ಆಗಿದೆ ಅಲ್ಲ, ಕಟ್ಟಿ ಆಗಿದೆ. 1,000 ಮಕ್ಕಳ ಸ್ಟೂಡೆಂಟ್ಸ್ ಅಲ್ಲಿ 1,000 ಸ್ಟೂಡೆಂಟ್ಸ್. ಬಟ್ ಇಟ್ಸ್ ಅ ಗುಡ್ ಕಾನ್ಸೆಪ್ಟ್. ಆಲ್ ಆರ್ ಮಿಕ್ಸ್ಡ್. ಇಲ್ಲ ಮುಂಚೆ ಏನಾಗಿತ್ತು, SC/ST ಬೇರೆ, ಮೈನಾರಿಟಿ ಬೇರೆ, ಬ್ಯಾಕ್ವರ್ಡ್ ಬೇರೆ ಅಂತೇಳಿ ಬೇರೆ ಬೇರೆ ಬಿಲ್ಡಿಂಗ್ ಕಟ್ತಾ ಇದ್ರು. ಇದಕ್ಕೆ ಇದಾಗೆ ಅಲ್ಲ, ಎಲ್ಲ ಇಲಾಖೆಯ ವಿದ್ಯಾರ್ಥಿ ಎಲ್ಲ ಇಲಾಖೆಯವರು ದುಡ್ಡು ಕೊಟ್ಟು ಎಲ್ಲ ಇಲಾಖೆ ಒಟ್ಟಿಗೆ ಸೇರಿಸಿ ಒಂದೇ ಕಡೆ 1,000 ಮಕ್ಕಳ ಸ್ಟೂಡೆಂಟ್ಸ್ ಅವತ್ತು ಆಗಿದೆ. ಒಂದು ಸೈಡಲ್ಲಿ ಗರ್ಲ್ಸ್ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ಸ್ ಬಿಲ್ಡಿಂಗ್ ಕಟ್ಟಿ ಆಗಿದೆ. ಫರ್ನಿಚರ್ ನೆಕ್ಸ್ಟ್ ಇಯರ್ ಆಗುವಾಗ ಸೊ ನಮ್ಮ ಕ್ಷೇತ್ರಕ್ಕೆ ಕಲೀಲಿಕ್ಕೆ ಬರುವಂಥ ಬೇರೆ ಬೇರೆ ಊರಿನವರು ಯಾರಿದ್ರು ಕೂಡ ಅವ್ರಿಗೆ ಹಾಸ್ಟೆಲ್ನ ಕೊರತೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗುವುದಿಲ್ಲ. ಈಗಲೂ ಕೂಡ ಅಷ್ಟೇ ಬೇರೆ ಬೇರೆ ಹಾಸ್ಟೆಲ್ಸ್ ಇದೆ, ಗರ್ಲ್ಸ್ ಹಾಸ್ಟೆಲ್ ಇದೆ, ಬ್ಯಾಕ್ವರ್ಡ್ ಹಾಸ್ಟೆಲ್, ಅದೆಲ್ಲ ಕೂಡ ನಾವು ಸ್ಥಳ ಕೊಟ್ಟಿದ್ದೇವೆ. ಎಲ್ಲಿ ನಮ್ಮ ಮೂಡ ಸೈಟ್ನಲ್ಲಿ ಪ್ರೈವೇಟ್ ಸೈಟ್ನ CA ಸೈಟ್ ಇದೆಯಾ ಅದನ್ನೆಲ್ಲ ಕೂಡ ನಾವು ಈಗಾಗಲೇ ಹಾಸ್ಟೆಲ್ ಕಟ್ಟಿದ್ದೇವೆ. ಸೊ ಫ್ಯೂಚರ್ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ಅದರ್ ಸ್ಟೂಡೆಂಟ್ಸ್. ಮತ್ತು ಈಗ ಮಂಗಳೂರು ಅತ್ಯಗತ್ಯ, ಸುಳ್ಯದಿಂದ ಪುತ್ತೂರಿಂದ ಈ ಕಡೆಯಿಂದೆಲ್ಲ ಬರ್ತಾರೆ ವಿದ್ಯಾರ್ಥಿ ಪಾಪ ಹಾಸ್ಟೆಲ್ ಇರೋದಿಲ್ಲ, ಡೈಲಿ ಬಂದು ಹೋಗಲಿಕ್ಕೆ ಆಗೋದಿಲ್ಲ. ಹಾಸ್ಟೆಲ್ ಕೊರತೆ ಇದೆ, ಭಾಳ ಕಷ್ಟದ ಇರ್ತಾರೆ. ಸೊ ಈ ನಗರಕ್ಕೆ ಎಷ್ಟು ಜಾಸ್ತಿ ಕೊಡ್ತಾರೆ ಅಷ್ಟು ಅದು ಪ್ರಯೋಜನ ಆಗ್ತದೆ.